ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾದ ಯಾರೇ ನೀ ಮೋಹಿನಿ ಸೇರಿದಂತೆ ಮಹಾಸತಿ ಸಂಘರ್ಷ, ಒಲವಿನ ನಿಲ್ದಾಣ, ಯಡಿಯೂರ ಶ್ರೀ ಸಿದ್ದಲಿಂಗೇಶ್ವರ ಮುಂತಾದ ಸೀರಿಯಲ್ಗಳಲ್ಲಿ ಮಿಂಚಿದ ಚೆಲುವೆ ಐಶ್ವರ್ಯ ಬಸ್ಪುರೆ ಮಾಯಾ ಪಾತ್ರದ ಮೂಲಕ ಜನಪ್ರಿಯತೆ ಪಡೆದಿದ್ದ ನಟಿ 2015ರಲ್ಲಿ ಮಿಸ್ ಕರ್ನಾಟಕ ಆಗಿದ್ರು. ಇದೀಗ ಐಶ್ವರ್ಯ ಬಸ್ಪುರೆ ವಿವಾಹ ಬಂಧನಕ್ಕೆ ಒಳಗಾಗಿದ್ದಾರೆ. ರಾಕೇಶ್ ಎಂಬುವರನ್ನ ಐಶ್ವರ್ಯ ಬಸ್ಪುರೆ ವಿವಾಹವಾಗಿದ್ದಾರೆ. ಐಶ್ವರ್ಯ ಬಸ್ಪುರೆ ರಾಕೇಶ್ ವಿವಾಹ ಅದ್ದೂರಿಯಾಗಿ ನೆರವೇರಿದೆ. ಈ ಜೋಡಿ ಬೆಂಗಳೂರಿನಲ್ಲಿ ಸಪ್ತಪದಿ ತುಳಿದಿದೆ. ನಿರ್ಮಾಪಕಿ ಶ್ರುತಿ ನಾಯ್ಡು, ನಟ ಚೇತನ್, ನಟಿ ಸುಷ್ಮಾ ಶೇಖರ್, ಶಿಲ್ಪಾ ಶೈಲೇಶ್, ಸುನಿಲ್ ಪುರಾಣಿಕ್, ಐಶ್ವರ್ಯ ವಿನಯ್ ದಂಪತಿ, ಸ್ವಾತಿ ಸೇರಿದಂತೆ ಹಲವು ಕಿರುತೆರೆಯ ಕಲಾವಿದರು ಆತ್ಮೀಯರು ಮದುವೆಯಲ್ಲಿ ಭಾಗಿಯಾಗಿ ನವ ಜೋಡಿಗೆ ಶುಭ ಕೋರಿದ್ದಾರೆ. ನಟಿ ಐಶ್ವರ್ಯ ಮೂಲತಃ ಧಾರವಾಡದವರು. ಸುನಿಲ್ ಪುರಾಣಿಕ್ ಅವರ ನಿರ್ದೇಶನದ ಮಹಾಸತಿ ಧಾರಾವಾಹಿಯಲ್ಲಿ ನಾಯಕಿ ಪಾತ್ರದ ಮೂಲಕ ನಟನೆಯ ಜರ್ನಿ ಶುರು ಮಾಡಿದ್ರು. ನಂತರ ಶ್ರುತಿ ನಾಯ್ಡು ಅವರ ನಿರ್ಮಾಣದ ಯಾರೇ ನೀ ಮೋಹಿನಿ ಧಾರಾವಾಹಿ ಸಾಕಷ್ಟು ಪ್ರಸಿದ್ಧಿ ತಂದುಕೊಟ್ಟಿತು. ಒಲವಿನ ನಿಲ್ದಾಣ ಧಾರಾವಾಹಿಯಲ್ಲಿ ಆರಾಧನ್ ರಘುರಾಮ್ ಜೊತೆಗೆ ಐಶ್ವರ್ಯ ಬಸ್ಪುರೆ ನಟಿಸಿದ್ದರು.